ಡಿಕೆ ಪರವಾಗಿ ಶಾಸಕರ ದೆಹಲಿ ದಂಡಯಾತ್ರೆ ಆಲ್ರೆಡಿ 2 ಡೇಸ್ ಬ್ಯಾಕ್ ಹೋಗಿದ್ರು. ಹೈಕಮಾಂಡ್ ಭೇಟಿಗಾಗಿ ಡಿಕೆ ಟೀಮ್ ಕಸರತ್ತನ್ನ ನಡೆಸ್ತಾ ಇರುವಂತದ್ದು. ದೆಹಲಿಯಲ್ಲೇ ಬಿಟ್ಟಿದ್ದಾರೆ ಡಿಕೆಶಿ ಬಣ. ಹೋಗಿ ಆಲ್ರೆಡಿ ವಾಪಸ್ ಬಂದಾಗಿತ್ತು. ಈಗ ಮತ್ತೆ ಅಲ್ಲೇ ತಂಗಿರುವಂತದ್ದು. ಮಾಗಡಿ ಬಾಲಕೃಷ್ಣ ನೇತೃತ್ವದಲ್ಲಿ ಶಾಸಕರ ಟೀಮ್ ಈ ಹಿಂದೆ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಹೋಗಿ ಭೇಟಿಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಇದೀಗ ಮತ್ತೆ ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡಿರುವಂತದ್ದು. ಕೊಡಚಿ ಮಹೇಂದ್ರ ತಮ್ಮಣ್ಣ, ನಯನಾ ಮೋಟಮ್ಮ ಇದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಕಾದು ಕುಳಿತಿದೆ ಡಿಕೆಶಿ ಶಾಸಕರ ಒಂದು ಟೀಮ್ ಅಂತಾನೆ ಹೇಳ್ಬೋದು. ಸೊ ಇವ್ರುಗಳು ಹೇಳ್ತಾರೆ ಇಲ್ಲಿ ಶಾಸಕರ ಟೀಮ್ ಗುಂಪು ಅನ್ನೋದು ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಡಿಕೆಶಿ ಹೇಳಿದ್ರು. ಬಟ್ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಡಿಕೆಶಿ ಪರ ಇರುವಂತಹ ಶಾಸಕರು ದೆಹಲಿಯಲ್ಲೇ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಜೊತೆ ಮಾತನಾಡೋದಕ್ಕೆ ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಇರೋದು ಒಂದೇ ಗುಂಪು ಶಾಸಕರೆಲ್ಲರೂ ಕೂಡ ಅದು ಕಾಂಗ್ರೆಸ್ ಅಂತ ಸಿದ್ದರಾಮಯ್ಯ ಕೂಡ ಹೇಳಿದ್ರು, ಈ ಕಡೆ ಡಿಕೆಶಿ ಅವರು ಕೂಡ ಹೇಳಿದ್ರು. ಬಟ್ ಈಗ ಡಿಕೆಶಿ ಪರವಾಗಿ ಮಾತನಾಡೋದಕ್ಕಾಗಿ ಹೈಕಮಾಂಡ್ ಜೊತೆ ಮಾತನಾಡೋದಕ್ಕಾಗಿ ಕಸರತ್ತನ್ನ ನಡೆಸ್ತಾ ಇರುವಂತದ್ದು. ಒಂದಷ್ಟು ಶಾಸಕರು ಅಲ್ಲೇ ತಂಗಿದ್ದಾರೆ ಕೂಡ ದೆಹಲಿಯಲ್ಲೇ. ಹೈಕಮಾಂಡ್ ಭೇಟಿಗಾಗಿ ಕಾದು ಕುಳಿತಿದ್ದಾರೆ, ಅಲ್ಲೇ ತಂಗಿದ್ದಾರೆ. ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಷ್ಟೋ ಜನ ಶಾಸಕರು ಕೂಡ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸುವುದಕ್ಕಾಗಿ ದೆಹಲಿಯಲ್ಲೇ ತಂಗಿರುವಂಥದ್ದು. ಕಸರತ್ತನ್ನ ನಡೆಸ್ತಾ ಇದೆ. ದೆಹಲಿಯಲ್ಲೇ ಬಿಟ್ಟಿದೆ ಡಿಕೆಶಿಯ ಕಂಪ್ಲೀಟ್ ಬಣ ಅಂತ ಹೇಳಲಾಗ್ತಾ ಇದೆ. ಇಕ್ಬಾಲ್ ಹುಸೇನ್ ಇದ್ದಾರೆ, ನಯನಾ ಮೋಟಮ್ಮ ಇದ್ದಾರೆ, ಬಸವರಾಜ್ ಶಿವಗಂಗಾ ಇದ್ದಾರೆ. ಈ ಲಾಸ್ಟ್ ಟೈಮ್ ಕೂಡ ಹೋಗಿದ್ರು ಬಸವರಾಜ್ ಶಿವಗಂಗಾ, ಬಟ್ ನಾನು ಹೋಗಿಲ್ಲ, ಬೇರೆ ಎಲ್ಲೋ ಹೋಗಿದೆ ಅಂತ ಹೇಳ್ತಾ ಇದ್ರು. ಸೊ ಎಲ್ಲ ಶಾಸಕರು ಕೂಡ ಹೋಗಿರುವಂಥದ್ದು. ಹೈಕಮಾಂಡ್ ಭೇಟಿಗಾಗಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ, ಅಲ್ಲೇ ಬಿಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕವಾಡ ಮತ್ತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಡಿಕೆಶಿ ಅವರು ಹೇಳ್ತಾ ಇದ್ರು ಇಲ್ಲಿ ನಮ್ಮ ಶಾಸಕರು ಸಿದ್ದರಾಮಯ್ಯನವರ ಶಾಸಕರು ಅಂತ ಯಾವುದೇ ಗುಂಪಿಲ್ಲ, ಎಲ್ಲರೂ ಕೂಡ ಏನು ಕಾಂಗ್ರೆಸ್ನಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ ಎಲ್ಲರೂ ಕೂಡ ಕಾಂಗ್ರೆಸ್ನವರು ಅಷ್ಟೇ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಒಂದಷ್ಟು ಜನ ಶಾಸಕರು ಡಿಕೆಶಿ ಪರವಾಗಿ ಮಾತನಾಡೋದಕ್ಕೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದಕ್ಕೆ ಕಸರತ್ತನ್ನ ನಡೆಸ್ತಾ ಇರುವಂತದ್ದು. ದೆಹಲಿಯಲ್ಲೇ ತಂಗಿದ್ದಾರೆ ಕೂಡ. ಸೊ ನಿಜವಾಗ್ಲೂ ಗುಂಪುಗಾರಿಕೆ ಇಲ್ವಾ? ಇದು ನೋಡ್ತಾ ಇದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಏನೆಲ್ಲ ಮಾತುಕತೆ ಚರ್ಚೆ ಆಗ್ಬೋದು ಡಿಕೆಶಿ ಪರವಾಗಿ? ರೋಜಾ, ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂದಿನಿಂದಲೇ ಬಣ ರಾಜಕೀಯ ಕೂಡ ಶುರುವಾಗಿತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಪಕ್ಷಕ್ಕೆ ಎಷ್ಟು ಶ್ರಮ ಹಾಕಿದ್ದಾರೋ ಡಿಕೆಶಿ ಕೂಡ ಅಷ್ಟೇ ಶ್ರಮ ಹಾಕಿದ್ದಾರೆ ಅನ್ನುವಂತಹದ್ದು ಅನೇಕ ಶಾಸಕರುಗಳ ಮಾತು. ಒಂದು ರೀತಿಯಾಗಿ ಈ ಬಣ ರಾಜಕೀಯ ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ ತಮ್ಮ ನಾಯಕರಿಗೆ ಸ್ಥಾನ ಕೊಡಿಸೋದಕ್ಕೆ ಖುದ್ದು ಶಾಸಕರುಗಳೇ ಫೀಲ್ಡ್ಗೆ ಇಳಿಬೇಕಾದಂತಹ ಅನಿವಾರ್ಯತೆ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಈಗ ಇತ್ತೀಚೆಗಷ್ಟೇ ಅಂದ್ರೆ 2 ದಿನಗಳ ಹಿಂದೆ ಸುಮಾರು 9 ಜನ ಶಾಸಕರು ಹೈಕಮಾಂಡ್ ನಾಯಕರುಗಳ ಭೇಟಿಗೆ ಹೋಗಿದ್ರು. ವೇಣುಗೋಪಾಲ್ ಅವರ ಭೇಟಿ ಮಾಡಿ ಒಂದಿಷ್ಟು ಮಾತುಕತೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ರು. ಇವತ್ತು ಕೂಡ 6-7 ಜನ ಶಾಸಕರುಗಳು ದೆಹಲಿಗೆ ನಿನ್ನೆ ಮಧ್ಯರಾತ್ರಿ ತೆರಳಿದ್ದಂತಹದ್ದು. ವೇಣುಗೋಪಾಲ್ ಸಮಯವನ್ನು ಕೂಡ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಇತ್ತು. ಭೇಟಿ ಮಾಡಿ ಅಲ್ಲೇ ಉಳಿದುಕೊಳ್ತಾರೆ ಅನ್ನುವಂತಹದ್ದು ಕೂಡ ಇತ್ತು. ಅದರಂತೆ ಏನು ಅಲ್ಲೇ ಸದ್ಯಕ್ಕೆ ತಂಗಿದ್ದಾರೆ. ಪ್ರಮುಖವಾಗಿ ಯಾವ ಕಾರಣಕ್ಕೆ ಡಿಕೆಶಿ ಅವರಿಗೆ ಸ್ಥಾನವನ್ನ ಕೊಡ್ಬೇಕು ಅಂದ್ರೆ ನಾಯಕತ್ವವನ್ನ ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹಂತಕ್ಕೆ ಮಾತುಕತೆ ನಡೆಯುವಂತಹ ಸಾಧ್ಯತೆಗಳು ಇದೆ. ಏನು ಹಿಂದೆ 9 ಜನ ಹೋಗಿದ್ರು, ಅವರು ಕೂಡ ಇದೇ ರೀತಿಯಾದಂತಹ ಒಂದು ನಿಲುವನ್ನ ತಿಳಿಸಿದ್ರು. ಇದರ ಜೊತೆಗೆ ನಾಯಕತ್ವ ಅನ್ನುವಂತಹದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಜೊತೆಗೆ ಪದೇ ಒಂದು ಮಾತುಗಳನ್ನ ಸಿಎಂ ಹಾಗೂ ಸಿಎಂ ಆಪ್ತರು ಹೇಳ್ತಾ ಇದ್ದಂತಹದ್ದು ಕೇವಲ ನಾಯಕತ್ವ ಅನ್ನುವಂತಹ ವಿಚಾರಕ್ಕೆ ಹೈಕಮಾಂಡ್ ನಿಲುವಿನ ಜೊತೆಗೆ ಶಾಸಕರ ಒಂದು ಬಲಾಬಲ ಕೂಡ ತುಂಬಾ ಮುಖ್ಯ ಅನ್ನುವಂತಹದನ್ನ ಹೇಳ್ತಾ ಇದ್ರು. ಅದರಂತೆ ತಮ್ಮ ಜೊತೆಗೂ ಕೂಡ ಶಾಸಕರಿದ್ದಾರೆ ಅನ್ನೋದನ್ನ ತೋರಿಸೋದಿಕ್ಕೋಸ್ಕರನೇ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಇದನ್ನ ಡಿಕೆಶಿ ಅವರೇ ಕಳಿಸಿದ್ದ ಗೊತ್ತಿಲ್ಲ. ಆದ್ರೆ ಇದನ್ನ ಡಿಕೆಶಿ ಪರವಾಗಿ ಅವರೇ ಹೋಗಿದ್ದ ಅದಕ್ಕೂ ಸ್ಪಷ್ಟತೆ ಇಲ್ಲ. ಆದ್ರೆ ಹೋಗಿರೋದಂತೂ ನಿಜ. ಹೋಗಿರುವ ಅಷ್ಟೂ ಜನ ಕೂಡ ಡಿಕೆಶಿಯ ಆಪ್ತ ಬಳಗದಲ್ಲಿ ಬೆಂಬಲಿತ ಶಾಸಕರುಗಳೇ ಹೋಗಿರೋದ್ರಿಂದ ಸಹಜವಾಗಿ ಬಣ ರಾಜಕೀಯ ಅನ್ನುವಂತಹದ್ದು ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಇವತ್ತು ಭೇಟಿ ಆಗೋದ್ರ ಜೊತೆಗೆ ತಮ್ಮ ನಿಲುವಿನ ಒಂದು ಸ್ಪಷ್ಟತೆಯನ್ನ ಹೇಳಿ ಬರುವವರಿದ್ದಾರೆ. ಜೊತೆಗೆ ನಾಳೆ ಅಥವಾ ನಾಡಿದ್ರಲ್ಲೂ ಕೂಡ ಉಳಿದಂತಹ ಒಂದಿಷ್ಟು ಜನ ಶಾಸಕರುಗಳು ಅಂದ್ರೆ ಅವರಿಗೆ ಬೆಂಬಲ ನೀಡುವಂತಹ ತೆರೆಮರೆಯಲ್ಲಿ ಜೊತೆಗಿರ್ತೇವೆ ಅಂತ ಹೇಳಿದಂತಹ ಶಾಸಕರುಗಳು ಹೋಗುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಆದ್ರೆ ಹೋಗಿರುವಂತಹ ಎಲ್ಲಾ ಶಾಸಕರುಗಳನ್ನ ನೋಡ್ತಾ ಹೋದ್ರೆ
ರಾಜ್ಯ ರಾಜಕೀಯದಲ್ಲಿ ಪೂರ್ಣ ಪ್ರಮಾಣದ ಸರ್ಕಾರ ಇದ್ರೂ ಕೂಡ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕೋದಿಕ್ಕೆ ಸಾಧ್ಯ ಆಗಲೇ ಇಲ್ಲ ಅನ್ನುವಂಥದ್ದಂತೂ ಸ್ಪಷ್ಟ ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.